ಹಾಯ್ ಗಾಯ್ಸ್, ನಾನ್ ನಿಮ್ಮ ವಿಶ್ವ ಶೆಟ್ಟಿ. ಇವತ್ತಿನ ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಒಂದು ಟ್ರೇಡ್ ನ ತಗೊಳ್ಳೋಣ. ಸೊ ಟ್ರೇಡ್ ನ ತಗೊಂಡು ಲೆಟ್ಸ್ ಎಂಜಾಯ್. ಓಕೆ, ಇಲ್ಲಿ ನೋಡ್ಬೋದು ಒಂದು ಚಿಕ್ಕ ಚಿಕ್ಕ ರೆಸಿಸ್ಟೆನ್ಸ್ ತರ ಇದೆ ಗೋಲ್ಡ್ ಅಲ್ಲಿ XIUSD ಚಾರ್ಟ್. ಸೊ ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೊಂತೀನಿ. 0.5 ಮತ್ತೆ 0.6 ಅನ್ನು ಸಪೋರ್ಟ್ ತಗೊಂಡಿದೆ. ಸೊ ಒಂದು ಟ್ರೇಡ್ ನ ಹೊಡಿತೀನಿ. ಓಕೆ, ಸೊ ಹೊಡೆದಾದ್ಮೇಲೆ ಯು ಕ್ಯಾನ್ ಸಿ 1:1 ಇಟ್ಕೋತೀನಿ ಅಷ್ಟೇನೆ, ಜಾಸ್ತಿ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ 1:1. ಓಕೆ, ಬೆಟರ್. ಸೊ ನೆಟ್ವರ್ಕ್ ಹೋಯ್ತು ಅನ್ಸುತ್ತೆ. XIUSD ಲೈಕ್ XIUSD ಟ್ರೇಡ್ ಬೈ ಒನ್ ಲಾಟ್. ಓಕೆ, ಸೊ ನೆಟ್ವರ್ಕ್ ಕನೆಕ್ಟ್ ಆಗು. ಓಕೆ, ಬೈ ಮಾಡಿದ್ದೀನಿ. ಸೊ ನೆಟ್ವರ್ಕ್ ಕನೆಕ್ಟ್ ಆಗಿ ಓಕೆ, ಸೊ ಬೈ ಮಾಡಿದ್ದೀನಿ. 1:1 ಇಟ್ಕೊಂಡಿರ್ತೀನಿ. ಓಕೆನಾ, ಸಿಂಪಲ್. ಈ ಜಾಗ, ಓಕೆ, ಈ ಜಾಗ ಏನಿದೆಯಲ್ಲ, ಡೋಜಿ ತರ ಬಂದಿದೆ. ಮುಂಚೆನೆ ಯಾಕೆ ನಾನು ಟ್ರೇಡ್ ನ ಪ್ಲಾನ್ ಮಾಡಿದ್ದೀನಿ ಅಂದ್ರೆ ಸಿಂಪಲ್. ಇಲ್ಲಿಂದ ಮೇಲೆ ಹೋಗ್ಲೇಬೇಕು, ಯಾಕಂದ್ರೆ ಟ್ರೆಂಡ್ ನೋಡ್ಬೋದು. ಸೊ ಅಪ್ ಸೈಡ್ ಇದೆ ಅಲ್ವಾ, ಸೊ ಕರೆಕ್ಷನ್ ಮಾಡ್ತಾ ಇದೆ. ಆಬ್ವಿಯಸ್ಲಿ ಆ ಕರೆಕ್ಷನ್ ಆಗ್ತಾ ಇರೋದು ಈ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಗಳ ಹತ್ರ. ಓಕೆ, ಚಿಕ್ಕ ಚಿಕ್ಕ ವಿಕ್ ಕಾಣಿಸ್ತಾ ಇದೆಯಲ್ಲ ಅದ್ರ ಹತ್ರ. ಓಕೆ, ಸೊ ದೆನ್ ವಿ ಆರ್ ಪ್ಲಾನಿಂಗ್ ದಿ ಟ್ರೇಡ್ ಅಷ್ಟೇನೆ. ಓಕೆ, ಸೊ ಇದು ಹೀಗೆ ನಡೀತಾ ಇರ್ಲಿ. ಹೋಪ್ ನಿಮ್ಗೆ ಟ್ರೇಡ್ ಲಾಜಿಕ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಯಾಕೆ ತಗೊಂಡಿದ್ದು, ದ ಸಿಂಪಲ್. ಇಲ್ಲಿ ನೋಡ್ಬೋದು ಟ್ರೇಡ್. ಓಕೆ, ಸೊ ಸ್ಮಾಲ್ ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ನೋಡ್ಬೋದು ಸ್ಮಾಲ್ ರೆಸಿಸ್ಟೆನ್ಸ್ ವಿಕ್ಸ್ ಗಳು. ಸೊ ಆ ಲೈನ್ ಹಾಕೊಂಡಿದೀನಿ. ಅಲ್ಲೇನೆ ನಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಬೈಯಿಂಗ್ ವಿಕ್ ಇರುವಂತ ಕ್ಯಾಂಡಲ್ ಬಂದಿದೆ. ಇದು ಡೋಜಿನ್ ಅಲ್ಲ, ಒಂಥರ ಹ್ಯಾಮರ್ ತರ. ಓಕೆ, ಸೊ ಬೈಯಿಂಗ್ ವಿಕ್ ಬಂದಿರೋ ಪ್ರಕಾರ ನಾನು ಇವಾಗ ವೆಯ್ಟ್ ಮಾಡ್ಬೋದಿತ್ತು, ಬಟ್ ಸ್ಟಿಲ್ ಯಾಕೆ ಟ್ರೇಡ್ ನ ಫಸ್ಟ್ ಮಾಡಿದೆ ಅಂದ್ರೆ ಆಬ್ವಿಯಸ್ಲಿ ಹೋಗುತ್ತೆ ಅದಕ್ಕೆ. ಓಕೆ, ಸೊ ಇವಾಗ ಇದ್ರ ಹಾಗೆ ನಡೀತಾ ಇರ್ಲಿ. ಅಂಡ್ ದ ಮೇನ್ ಥಿಂಗ್ ಏನು ಅಂದ್ರೆ, ಇವತ್ತಿನ ವಿಡಿಯೋ ಒಬ್ರು ನನಗೆ ತುಂಬಾ ಅಂದ್ರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಬ್ರೋ, ಸ್ವಿಂಗ್ ಟ್ರೇಡ್ಸ್ ಗಳಿಗೆ ಸ್ಟಾಕ್ ಹೇಗೆ ಸರ್ಚ್ ಮಾಡೋದು ಅದನ್ನೆಲ್ಲಾನು ಕೂಡ ಹೇಗೆ ಅಂತ ಹೇಳಿದ್ರು. ಸೊ ಅದನ್ನ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬ್ರೋ. ಓಕೆ, ಲೆಟ್ಸ್ ಗೋ. ಟೈಮ್ ವೇಸ್ಟ್ ಮಾಡೋದ್ ಬೇಡ. ಸ್ವಿಂಗಿಗೆ ಸ್ಟಾಕ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಒಂದೇ ಒಂದ್ ನಿಮಿಷ ಹೋಗಪ್ಪ ಹೋಗು, ಇದನ್ನ ಕ್ಲೋಸ್ ಮಾಡ್ಬಿಡೋದು. ಪೊಸಿಷನ್ ಇಲ್ಲ ಅಂದ್ರೆ ಲೈಕ್ ಸೊ ಕಾನ್ಸಂಟ್ರೇಷನ್ ಇಲ್ಲಿ ಮಾಡ್ತಾ ಇರ್ತೀನಿ. ಓಕೆ, ತುಂಬಾ 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 ಒಳ್ಳೆ ಗೈಸ್. ನಾನೊಂದು ಹೇಳ್ತೀನಿ. ಓಕೆ, ಸೊ ನೀವು ನಾ ಬ್ರದರ್ ಆರು ಅನ್ಕೊಳ್ಳಿ, ಏನಾರು ಅನ್ಕೊಳ್ಳಿ. ಲೈಫ್ ಅಲ್ಲಿ ಸ್ವಾಭಿಮಾನ ಇರ್ಲಿ. ಸಿಂಪಲ್, ನಾನು ಹೇಳ್ತೀನಲ್ಲ, ಲೈಫ್ ಅಲ್ಲಿ ಸ್ವಾಭಿಮಾನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ಒಬ್ರು ಕಾಲ್ ಕೊಡ್ತೀನಿ ಬನ್ನಿ ಗ್ರೂಪ್ ಜಾಯ್ನ್ ಆಗಿ. ಓಕೆ, ಅದರಿಂದ ನೀವು ಪ್ರಾಫಿಟ್ ಮಾಡಿ ದುಡ್ಡು ಮಾಡ್ಬೋದು. ಒಂದಲ್ಲ ಒಂದಿನ ಹೋಗೇ ಹೋಗುತ್ತೆ. ಅದೇ ಈಗ ನಾನೇನೆ ಪ್ರಾಫಿಟ್ ತಗೊಂಡು ಈಗ ಈ ಟ್ರೇಡ್ ಏನೇ ಪ್ರಾಫಿಟ್ ತೋರ್ಸ್ಕೊಂಡು ಫ್ಲೆಕ್ಸ್ ಮಾಡ್ತೀನಿ. ಓಕೆ, ಫ್ಲೆಕ್ಸ್ ಮಾಡಿದ್ರೆ ನಾನು ನೀವ್ ಹೆಂಗಿರ್ಬೇಕು ಅಂದ್ರೆ, ಏನ್ ಲೌಡ ನಿಂದು, ನನ್ನ ಮಗನೇ ನಿನ್ನ ಬೀಟ್ ಮಾಡಿ ಎಸಿತೀನಿ ನೋಡಿ, ಇನ್ನೊಂದ್ ವಾರ ಇನ್ನೊಂದ್ 2 ವಾರದಲ್ಲಿ ಎಲ್ಲ ಪ್ರಿಪೇರ್ ಆಗಿ ಬಂದು ಅಂತ ಆ ತರ ಮೈಂಡ್ ಸೆಟ್ ಇರ್ಬೇಕು. ನಾನ್ ಚಾರ್ಟ್ ಓಪನ್ ಮಾಡಿದೆ, ಸಿಂಪಲ್ ಟ್ರೇಡ್ ನ ಪ್ಲಾನ್ ಮಾಡಿದೆ, ಏನು ಇರ್ಲಿಲ್ಲ. ಕರೆಕ್ಟ್ ಅಲ್ವಾ? ಸೊ ದಟ್ಸ್ ವೈ ನಾನೇನ್ ಹೇಳೋದು ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗೋದು ಸ್ವಾಭಿಮಾನ ಅನ್ನೋದಿರ್ಲಿ. ಓಕೆ, ಸೊ ಅದನ್ನ ನೀವು ಯಾವತ್ತೂ ಕೂಡ ಬೇರೆಯವರಿಗೋಸ್ಕರ ನೀವು ದುಡ್ಡು ಮಾಡ್ಬೇಕು ಅನ್ನೋ ಹರಿಯಲ್ಲಿ ಬೇರೆಯವ್ರ ಹತ್ರ ನೀವು ಏನನ್ನು ಬೆಗ್ ಮಾಡೋದ್ ಬೇಕಾಗಿಲ್ಲ. ಎಲ್ಲಾನು ಕೂಡ ನಿಮಗೆ ಬೇಕಾಗಿರೋದೆಲ್ಲಾನು ಕೂಡ ನಾನು ಇಡ್ತೀನಿ. ಟ್ರೇಡ್ ಮಾಡೋದಕ್ಕೆ ಏನೆಲ್ಲ ಬೇಕು ಎಲ್ಲಾನು ಇಡ್ತೀನಿ. ಓಕೆ, ಬೇರೆಯವ್ರ ಹತ್ರ ಬೆಗ್ ಮಾಡ್ಬಿಡಿ, ಸ್ವಾಭಿಮಾನದಿಂದ ಇರೋಣ. ಗುರು ಕಲಿತೀನಿ, ನೀವು ಕಲಿತೀರಾ, ನನ್ನ ಬೀಟ್ ಮಾಡ್ತೀರಾ, ಇಷ್ಟೇನೇನೆ. ಓಕೆ, ಇವತ್ತೊಬ್ರು ಒಂದ್ ಮೆಸೇಜ್ ಹಾಕಿದ್ರು, ಬ್ರೋ ನಾನು ನಿಮ್ ತರನೇ ಅನಲೈಸ್ ಮಾಡ್ತಾ ಇದೀನಿ ಬ್ರೋ, ತುಂಬಾ ಖುಷಿ ಆಗ್ತಾ ಇದೆ ಅಂತ. ಆ ಟೆಕ್ಸ್ಟ್ ಬೇಕಾದ್ರೆ ಹಾಕ್ತೀನಿ, ತುಂಬಾ ಖುಷಿ ಕೊಡ್ತೆ ನನ್ಗದು. ಓಕೆ, ಸೊ ತುಂಬಾ ಅಂದ್ರೆ ತುಂಬಾ ಅದ ಹೇಳೋದಕ್ಕಾಗಲ್ಲ ಹ್ಯಾಪಿನೆಸ್. ಓಕೆ, ಸಿ ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ ಸೇರಿ ನಿನ್ನ ನಾ ತಂಗ. ಲಿರಿಕ್ಸ್ ಗೊತ್ತಿಲ್ಲ ನನಗೆ. ಓಕೆ, ಸೊ ಸ್ವಿಂಗ್ ನ ಆ ಒಂದು ಚಾಪ್ಟರ್ ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದೆ, ಟ್ರೇಡ್ ತಗೊಂಡ್ಬಿಟ್ಟೆ. ಓಕೆ, ಎಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀನಿ ನೋಡಿದೀರಾ ಟ್ರೇಡ್ ತಗೋಬೇಕಾದ್ರೆ. ಎಕ್ಸ್ಪ್ಲೈನ್ ಕೂಡ ಮಾಡಿದೀನಿ.
ತುಂಬಾ ಆರಾಮಾಗಿ ಇದ್ದ ಸ್ನೇಹಿತ. ಎಕ್ಸ್ಪ್ಲೇನು ಮಾಡಿದ್ದೀನಿ ಟ್ರೇಡ್ ನ. ಹಿಂಗೆ ನಾನು ಕಂಟ್ರೋಲ್ ಮಾಡ್ತಾ ಇಲ್ಲ ಗುರು. ಸೇಮ್ ಸೆಟಪ್ಸ್, ಗೇಮ್ ಚೇಂಜರ್ 1 ಸಿಂಪಲ್ ಸೆಟಪ್. ಓಕೆ, EMA ಕನ್ಫರ್ಮೇಶನ್ ಬದಲು ನನ್ಗೆ ಇಲ್ಲಿ ರೆಸಿಸ್ಟೆನ್ಸ್ ಕನ್ಫರ್ಮೇಶನ್ ನ ತಗೊಂಡೆ. ಸಿಂಪಲ್. ಓಕೆ, UT ಬಾಟ್ ಏನಿದ್ರು ಕನ್ಫರ್ಮೇಶನ್ ಇರ್ಲಿಲ್ಲ, ಸೊ ತಗೊಳ್ಳಿಲ್ಲ. ಓಕೆ, ಸೊ ಟ್ರೇಡ್ ಮುಗೀತು, ಕ್ಲೋಸ್, ಒಂದೇ ಕ್ಯಾಂಡಲ್ ಟ್ರೇಡ್. ಇದು ಟ್ರೇಡಿಂಗ್ ಅಂದ್ರೆ. ಓಕೆ, ಸೊ ಫ್ಲೆಕ್ಸ್ ಮಾಡ್ತಾರೆ ಎಷ್ಟೋ ಜನ. ಸೊ ನಾನ್ ಫ್ಲೆಕ್ಸ್ ಮಾಡಕ್ ನಿಂತ್ರೆ ಅದು ಬೇರೆನೆ ಆಗೋಗ್ಬಿಡುತ್ತೆ. ಓಕೆನಾ? ಸೊ ಓಕೆ, ಇದು ಮುಗೀತು. ಈಗ ಸ್ವಿಂಗಿಗೆ ಸ್ಟಾಕ್ ನ ಚೂಸ್ ಮಾಡ್ಬೇಕಾದ್ರೆ ಏನೆಲ್ಲ ನೋಡ್ಬೇಕು? ಸಿ, ಇದು ಟಿಕರ್ ಟೇಪ್ ಅಂತ. ಈ ಒಂದು ವೆಬ್ಸೈಟ್ ಅಲ್ಲಿ ಸಿ ಲಾಟ್ ಆಫ್ ಸ್ಟಾಕ್ಸ್ ಗಳು ಇರುತ್ತೆ. ಕರೆಕ್ಟ್ ಆಗಿ ಎಷ್ಟೋ ಸ್ಟಾಕ್ಸ್ ಇರುತ್ತೆ, 5,000 10,000 ಎಷ್ಟೋ ಇರುತ್ತೆ. ಅದ್ರಲ್ಲಿ ನಾವು ಕರೆಕ್ಟ್ ಆಗಿರುವಂತ ಸ್ಟಾಕ್ ಗಳನ್ನ ಹೇಗೆ ಪಿಕ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಸಿ ಸಿಂಪಲ್ ಟಿಕರ್ ಟೇಪ್ ಇದೆ, ಎಲ್ಲಾನು ಆಗಿದೆ. ಸಿ, ಯಾವಾಗ್ಲೂ ಅಷ್ಟೇ ಸ್ಟಾಕ್ ನ ನೀವು ಚೂಸ್ ಮಾಡ್ತಿರಲ್ಲ, ಆ ಸ್ಟಾಕ್ ಚೂಸ್ ಮಾಡುವಂತ ಸ್ಟಾಕ್ ಪ್ರೈಸ್ ಅಟ್ಲೀಸ್ಟ್ ₹100 ಮೇಲಿರ್ಬೇಕು. ಓಕೆ, ಸೊ ಅಟ್ಲೀಸ್ಟ್ ₹100 ಮೇಲಿರ್ಬೇಕು. ದೆನ್ ಇನ್ನೊಂದೇನರ್ಥ ಅಂದ್ರೆ ದ ಮೇನ್ ಥಿಂಗ್ ಬರೋದು ಲಿಕ್ವಿಡಿಟಿ ಇರಬೇಕು. ಗುರು, ಇವಾಗ ನೀವು ಬೈ ಮಾಡ್ತಾ ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ ಆ ಸ್ಟಾಕ್ ನ ಸೆಲ್ ಮಾಡೋ ತರ ಆಗ್ಬೇಕು. ಇಲ್ಲ ಬೈ ಮಾಡಿ ಇಟ್ಕೊಂಡ್ಬಿಟ್ರೆ ರಾಕೆಟ್ ತರ ಹೋಯ್ತು ಅನ್ಕೊಳ್ಳಿ, ಸೆಲ್ಲರ್ಸ್ ಗಳೇ ಇಲ್ಲ ಅಂದ್ರೆ ಇದನ್ನ ಏನ್ ಯೂಸ್ ಬಂತು? ನೀವು ಬೈ ಮಾಡೋದನ್ನ ತಗೊಳ್ಳೋರೇ ಇಲ್ಲ ಅಂದ್ರೆ ದೆನ್ ನೋ ಯೂಸ್ ಅಲ್ವಾ? ಅಂತ ಸ್ಟಾಕ್ಸ್ ಗಳನ್ನ ನೀವು ಮುಟ್ಬಾರ್ದು. ಓಕೆ, ಮಾರ್ಕೆಟ್ ಕ್ಯಾಪ್ ಅಲ್ಲೂ ಕೂಡ ಒಂದು ಒಳ್ಳೆ ಮಾರ್ಕೆಟ್ ಕ್ಯಾಪ್ ಇರಬೇಕು. ಡೈಲಿ ವಾಲ್ಯೂಮ್ ಏನ್ ಟ್ರೇಡ್ ಆಗುತ್ತಲ್ಲ ಅದು ಕೂಡ ಜಾಸ್ತಿ ಇರಬೇಕು. ಅಂಡ್ ಯಾವ ಸ್ಟಾಕ್ಸ್ ಗಳನ್ನು ಕೂಡ ನೀವು ಸ್ವಿಂಗ್ ಟ್ರೇಡ್ ಮಾಡ್ಬೇಕಾದ್ರೆ 52 ವೀಕ್ ಹೈ ಮತ್ತೆ 52 ವೀಕ್ ಲೋ ನಿಯರ್ ಇರಬಾರ್ದು. ಅಟ್ಲೀಸ್ಟ್ ಸ್ವಲ್ಪ ದೂರ ಇರಬೇಕು. ಓಕೆ, ನಿಯರ್ ಇತ್ತು 52 ವೀಕ್ ಹೈ ಲೋ ಹತ್ರ ಅಂದ್ರೆ, ಇವಾಗ ಲೆಟ್ಸ್ ಸೇ 52 ವೀಕ್ ಹೈ ಹತ್ರ ಇತ್ತು ಅನ್ಕೊಳ್ಳೋಣ ಸ್ಟಾಕ್. ಹಂಗಿದ್ದಾಗ ಏನಾಗುತ್ತೆ ಅಂದ್ರೆ ಸೆಲ್ಲರ್ಸ್ ಗಳೇ ಇರೋದಿಲ್ಲ. ಅದೇ ಲೋ ಹತ್ರ ಇದ್ದಾಗ ಬಯರ್ಸ್ ಗಳೇ ಇರೋದು. ಈ ತರ ಆಗೋ ಸಿನಾರಿಯೋಸ್ ಇರುತ್ತೆ. ಓಕೆನಾ? ಸೊ ಇಂಥ ಸ್ಟಾಕ್ಸ್ ಗಳನ್ನು ನೀವು 52 ವೀಕ್ ಹೈ ಮತ್ತೆ ಲೋ ಇಂದ ಸ್ವಲ್ಪ ದೂರ ಇರಬೇಕು. ಆರ್ ಅದೇ ಅದ್ರ ಹತ್ರ ಅಂತೂ ಇರಬಾರ್ದು ಸ್ಟಾಕ್. ಓಕೆನಾ? ಸ್ಟಾಕ್ ಪ್ರೈಸ್ 52 ವೀಕ್ ಹೈ ಅಂದ್ರೆ ಎಷ್ಟಾಯ್ತು ಹೇಳಿ? ಸೊ 52 ವೀಕ್ ಅಂದ್ರೆ ಎಷ್ಟಾಯ್ತು? ಒಂದ್ ತಿಂಗಳಿಗೆ 4 4 1 4 13. ಒಂದ್ ವರ್ಷ. ಓಕೆನಾ? ಸೊ 52 ವೀಕ್ ಅಂದ್ರೆ ಓಕೆ, ಸೊ ಒಂದ್ ವರ್ಷದ ಏನಿರುತ್ತಲ್ಲ ಹೈ ಪ್ರೈಸ್, ಅದಕ್ಕಿಂತ ಅದ್ರ ನಿಯರ್ ಎಲ್ಲೂ ಇರಬಾರ್ದು, ಸ್ವಲ್ಪ ದೂರದಲ್ಲಿ ಇರ್ಬೇಕು ಅಂತ. ಅಂಡ್ ಸೆಕೆಂಡ್ ಪಾಯಿಂಟ್, ಯಾವ ಒಂದು ಸ್ಟಾಕ್ ನೀವು ಚೂಸ್ ಮಾಡ್ತಾ ಇದ್ದೀರಲ್ಲ ಅದು ಔಟ್ ಪರ್ಫಾರ್ಮರ್ ಆಗಿರ್ಬೇಕು. ಅಂದ್ರೆ ಈಗ ನಿಫ್ಟಿ ಬೀಳ್ತಾ ಇದ್ರೆ ಅಟ್ಲೀಸ್ಟ್ ಆ ಸ್ಟಾಕ್ ಸೈಡ್ ವೇಸ್ ಇರ್ಬೇಕು, ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಬುಲ್ಲಿಶ್ ಇರ್ಬೇಕು. ನಿಫ್ಟಿ ಬೀಳ್ತಾ ಇದೆ ಅಂದ್ಬಿಟ್ಟು ಆ ಸ್ಟಾಕು ಬೀಳ್ತಾ ಇದೆ ಅಂದ್ರೆ ದೆನ್ ಅಂತದನ್ನ ಚೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇವಾಗ ನೋಡಿ, ನಿಫ್ಟಿ ಏನಿದೆ, ನಿಫ್ಟಿ ಅಪ್ ಸೈಡ್ ಹೋಗ್ತಾ ಇದೆಯಾ, ಈ ಸ್ಟಾಕ್ಸ್ ಗಳು ಚೂಸ್ ಮಾಡೋದು ಸೈಡ್ ವೇಸ್ ಇದ್ದು ಆ ಸ್ವಲ್ಪ ಬುಲ್ಲಿಶ್ ಆಗಿದ್ರೆ ಅಂತದನ್ನ ಚೂಸ್ ಮಾಡ್ಬೇಕು. ಓಕೆ, ಅಂಡ್ ಇನ್ನೊಂದು ಮೇನ್ ಥಿಂಗ್, FII DII ಗಳದ್ದು ಪಾರ್ಟಿಸಿಪೇಷನ್ ಜಾಸ್ತಿ ಇರ್ಬೇಕು. ಯಾಕಂದ್ರೆ ನಾವು ರಿಟೈಲರ್ಸ್, ನಾವುಗಳು ಮೂವ್ ಮಾಡೋದಕ್ಕಾಗಲ್ಲ ಸ್ಟಾಕ್ ನ. ಸೊ ಸ್ವಿಂಗ್ ಟ್ರೇಡ್ ಗೆ ಸ್ಟಾಕ್ ನ ಚೂಸ್ ಮಾಡ್ಬೇಕಂದ್ರೆ ಈ ಕಂಡೀಷನ್ ಎಲ್ಲ ಇರಬೇಕು. ಸೊ ಈ ಕಂಡೀಷನ್ ಎಲ್ಲ ನಾನು ಏನ್ ಮಾಡಿದೀನಿ ಅಂದ್ರೆ ಟಿಕರ್ ಟೇಪ್ ಅಂತ ಇದೆ. ಓಕೆ, ಟಿಕರ್ ಟೇಪ್ ಅಂತ ಆ ವೆಬ್ಸೈಟ್ ಗೆ ಹೋಗಿ ಸ್ಕ್ರೀನರ್ ಅಂತ ಇರುತ್ತೆ. ಸೊ ಸ್ಕ್ರೀನರ್ ಅಂತ ಕ್ಲಿಕ್ ಮಾಡಿ ದೆನ್ ಇಲ್ಲಿ ಬರುತ್ತೆ. ಸೊ ಆಡ್ ಫಿಲ್ಟರ್ ಅಲ್ಲಿ ನೀವು ಒಂದೊಂದನ್ನೇ ಒತ್ತಬೇಕು. ಫಸ್ಟ್ ಏನ್ ಒತ್ತಬೇಕು ಅಂದ್ರೆ ಮಾರ್ಕೆಟ್ ಕ್ಯಾಪ್. ಓಕೆ, ಮಾರ್ಕೆಟ್ ಕ್ಯಾಪ್ ಫಸ್ಟೇ ಇರುತ್ತೆ ಇಲ್ಲಿ. ಓಕೆ, ಸೊ ಈ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಏನ್ ಮಾಡಿ ಅಂದ್ರೆ 1000 ಹಾಕಿ, 1000 CR ಅಂದ್ರೆ ಒಳ್ಳೆ ಗುಡ್ ಕ್ವಾಲಿಟಿ ಸ್ಟಾಕ್ ಅಂತ ಅರ್ಥ. 1000 CR ನ ಹಾಕಿ ದೆನ್ ಕ್ಲೋಸ್ ಪ್ರೈಸ್ ಅಲ್ಲಿ ನಾನು ಹೇಳಿದ್ನಲ್ಲ ಸ್ಟಾಕ್ ಪ್ರೈಸ್ ₹100 ಗಿಂತ ಮೇಲಿರ್ಬೇಕು ಅಂತ. ಸೊ ಕ್ಲೋಸ್ ಪ್ರೈಸ್ ನ ಚೂಸ್ ಮಾಡಿ 100 ಹಾಕಿ. ಸಿ, ಕ್ಲೋಸ್ ಪ್ರೈಸ್ ಇಲ್ಲಿ ಇಲ್ಲ ಅಂದ್ರೆ ಆಡ್ ಫಿಲ್ಟರ್ ಅಂತ ಕೆಳಗಡೆ ಇರುತ್ತೆ. ಓಕೆ, ಕಾಣಿಸ್ತಾ ಇದೆಯಾ? ಸೊ ಕಾಣಿಸ್ತಾ ಇದ್ರೆ ಒಳ್ಳೇದು. ಸಿ, ಇಲ್ಲಿ ನೋಡಿ ಆಡ್ ಫಿಲ್ಟರ್ ಅಂತ ಇದೆ. ಆಡ್ ಫಿಲ್ಟರ್ ನ ಕ್ಲಿಕ್ ಮಾಡಿ ಇಲ್ಲಿ ₹100 ಹಾಕಿ. ಅಲ್ಲ, ₹100 ಅಂದ್ರೆ ಸ್ಟಾಕ್ ಪ್ರೈಸ್ ಗಳು ₹100 ಗಿಂತ ಮೇಲಿರ್ಬೇಕು ಅಂತ. ₹100 ಕೆಳಗಡೆ ಇದ್ರೆ ಅದು ಆಬ್ವಿಯಸ್ಲಿ ವಾಲ್ಯೂಮ್ ಇರೋದಿಲ್ಲ. ಓಕೆ, ಈ ಪೆನ್ನಿ ಸ್ಟಾಕ್ಸ್ ಗಳನ್ನೆಲ್ಲ ತಗೊಂಡು ಟ್ರೇಡ್ ಮಾಡೋದು, ಸ್ವಿಂಗ್ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಡೈಲಿ ವಾಲ್ಯೂಮ್, ನಾನು ಅವಾಗ್ಲೇ ಹೇಳಿದ್ನಲ್ಲ ಡೈಲಿ ವಾಲ್ಯೂಮ್ 1 ಲಕ್ಷ ಇರಬೇಕು. ಸಿ, ಡೈಲಿ ವಾಲ್ಯೂಮ್ ಇಲ್ಲಿ ಬರ್ಬೇಕಂದ್ರೆ ಆಡ್ ಫಿಲ್ಟರ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಡೈಲಿ ವಾಲ್ಯೂಮ್ ಅಂತ ಸರ್ಚ್ ಮಾಡಿ, ಇಲ್ಲಿದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ಡನ್ ಅಂತ ಕೊಟ್ರೆ ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಡೈಲಿ ವಾಲ್ಯೂಮ್ ನ 1 ಲಕ್ಷ ಇಡಬೇಕು. ಓಕೆನಾ? ಸೊ ದೆನ್ ಇಲ್ಲಿದೆ ನೋಡಿ, ಪರ್ಸೆಂಟೇಜ್ ಅವೇ ಫ್ರಮ್ 52 ವೀಕ್ ಹೈ. ನಾನು ಹೇಳಿದ್ನಲ್ಲ 52 ವೀಕ್ ಹೈ ನಿಯರ್ ಅಲ್ಲಿ ಯಾವ ಒಂದು ಸ್ಟಾಕ್ ಕೂಡ ಟ್ರೇಡ್ ಮಾಡ್ತಾ ಇರಬಾರ್ದು, ದೂರ ಇರಬೇಕು. ಅದಕ್ಕೆ ನಾನು ಇಲ್ಲಿ ಏನ್ ಚೂಸ್ ಮಾಡ್ತಾ ಇದೀನಿ ಅಂದ್ರೆ 5% ಇಂದ 15% ದೂರ ಇರಬೇಕು, ಇಲ್ಲಾಂದ್ರೆ ಕೆಳಗಡೆ ಇರಬೇಕು. ಸೊ 52% ಅವೇ ಫ್ರಮ್ 52 ವೀಕ್ ಹೈ. ಇಲ್ಲಿ ಆಡ್ ಫಿಲ್ಟರ್ ಕೊಟ್ರೆ ಬರುತ್ತೆ, ಇಲ್ಲೇನೆ ನೀವೆಲ್ಲ ಹಾಕೋಬಹುದು ಫಿಲ್ಟರ್ ನ.
ನೆಕ್ಸ್ಟ್ 1 ಮಂತ್ ರಿಟರ್ನ್ ಏನಿದೆಯಲ್ಲ, 1 ಮಂತ್ ರಿಟರ್ನ್ ವರ್ಸಸ್ ನಿಫ್ಟಿ, ಅದನ್ನು ಕೂಡ 5 to 15%. ಈ ಎರಡು ಏನಿದೆಯಲ್ಲ, ಅವೇ ಫ್ರಮ್ 52 ವೀಕ್ ಹೈ, 1% ರಿಟರ್ನ್ ವರ್ಸಸ್ ನಿಫ್ಟಿ, ಇವೆರಡೂ ಕೂಡ ನಾನು ಚೂಸ್ ಮಾಡಿರೋದು ಔಟ್ ಪರ್ಫಾರ್ಮರ್ ಸ್ಟಾಕ್ ಗಳನ್ನ ಹುಡ್ಕೋದಿಕ್ಕೆ. ಅಂದ್ರೆ ನಿಫ್ಟಿ ಇವಾಗ ಫಾಲ್ ಆಗ್ತಾ ಇದ್ರೆ ಇದು ಸೈಡ್ ವೇಸ್ ಇರ್ಬೇಕು, ಇಲ್ಲಾಂದ್ರೆ ಅಪ್ ಸೈಡ್ ಹೋಗ್ತಾ ಇರ್ಬೇಕು. ಓಕೆ, ನಿಫ್ಟಿ ಫಾಲ್ ಆಗ್ತಾ ಇದ್ರೆ ಇದು ಫಾಲ್ ಆಗ್ತಾ ಇರಬಾರ್ದು ಸ್ಟಾಕ್ಸ್. ಸೊ ಇವನ್ನೆಲ್ಲ ಕೊಟ್ಟು ನೀವು ಓಕೆ ಕೊಟ್ಟಾಗ ಇಲ್ಲಿ ಎಷ್ಟೊಂದು ಸ್ಟಾಕ್ಸ್ ಗಳಿರುತ್ತೆ, ಆ ಎಲ್ಲಾ ಸ್ಟಾಕ್ಸ್ ಗಳು ಕೂಡ ಇಲ್ಲಿ ಬರುತ್ತೆ. ಓಕೆ, ಈ ಫಿಲ್ಟರ್ ಪ್ರಕಾರ. ಸೊ ಇಲ್ಲಿ ಸಿಂಪಲ್ ಒಂದು ಅರ್ಥ ಮಾಡ್ಕೋಬೇಕು ನೀವು, ಈ ಟಿಕರ್ ಟೇಪ್ ಗಳು ಇವೆಲ್ಲ ಲಾಟ್ ಆಫ್ ಜನ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಸ್ಟಾಕ್ ನ ನೀವು ತಗೊಂಡಿದ್ದೀರಾ, ಬಟ್ ಇದನ್ನ ಹೇಗೆ ಅನಲೈಸ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಿ ಈಗ ನೋಡಿ, ಅಡಾನಿ ಪವರ್ ಇದೆ ಫಸ್ಟ್ನೇದು, ಕರೆಕ್ಟಾ? ಸೊ ನಾನು ಇವಾಗ ಹೋಗ್ತೀನಿ, ಸಿ ಎಕ್ಸಾಕ್ಟ್ಲಿ ಎಕ್ಸಿಟ್ ಅದು. ಸೊ ಅಡಾನಿ ಪವರ್ ಹೋಗಿ ಸರ್ಚ್ ಮಾಡಿ. ಓಕೆ, ಸೊ ಅಲ್ಲಿ EMA ಇರುತ್ತೆ. ಸೊ ದಟ್ಸ್ ವೈ ಅಲ್ಲಿ ರೆಡ್ ಕ್ಯಾಂಡಲ್ ಬಂದಿತ್ತು, ಹೋಗಿ ಚೆಕ್ ಮಾಡಿ. ನಾನು ಹೇಳೋದಿಲ್ಲ, ನೀವು ನಿಮ್ ಕೆಲಸನು ಮಾಡ್ಬೇಕಲ್ಲ ನೀವು. ಅಡಾನಿ ಪವರಾ? ಸೊ ಅಡಾನಿ ಪವರ್ ನ ಸರ್ಚ್ ಮಾಡ್ತೀನಿ, ಇಲ್ಲಿ ನೋಡಿ. ಸೊ ಇಲ್ಲಿ ಅಡಾನಿ ಪವರ್ ಅನ್ನೋದಿದೆಯಲ್ಲ, ಮಾರ್ಕೆಟ್ ಕ್ಯಾಪ್ ಚೆನ್ನಾಗಿದೆ, ಕ್ಲೋಸ್ ಪ್ರೈಸ್ 624 ಇದೆ, ಎಲ್ಲ ಓಕೆ ಇದೆ. ಸೊ ಅಡಾನಿ ಪವರ್ ಇಲ್ಲಿ ಇದೆ ನೋಡಿ, ಕ್ಲಿಕ್ ಮಾಡಿದೆ. ಓಕೆನಾ? ಸೊ ಈಗ ಇಲ್ಲಿ ನೋಡಿ, ಟೈಮ್ ಫ್ರೇಮ್ ನ 1 ಡೇಗೆ ಹಾಕೊಳ್ಳಿ. ಓಕೆ, 1 ಡೇಗೆ ಹಾಕೊಳ್ಳಿ. ಎಲ್ಲಿ 1 ಡೇ ಬಾರು ಡೇಸ್? ಡೇಸ್ ಇಲ್ಲಿ ನೋಡಿ, 1 ಡೇಗೆ ಹಾಕೊಂಡೆ. ಸಿ 1 ಡೇಗೆ ಹಾಕೊಂಡಾಗ ಸಿಂಪಲ್ ಅನಲೈಸ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಸಿ ಟ್ರೆಂಡ್ ಲೈನ್. ಕರೆಕ್ಟಾ? ಸೊ ಅಂಡ್ ಇಲ್ಲಿ ನೋಡಿ ರೆಸಿಸ್ಟೆನ್ಸ್, ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿದ. ಕರೆಕ್ಟಾ? ಸೊ ಸಿಂಪಲ್ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಕರೆಕ್ಟಾ? ಇಲ್ಲೊಂದು ಸ್ವಿಂಗ್ ಹೈ ಇದೆ. ಸಿ ಇವಾಗ ನೀವೇನ್ ಮಾಡ್ಕೊಳ್ಳಿದ್ರೆ, UT ಬಾಟ್ ಹಾಕೊಳ್ಳಿ. UT ಬಾಟ್ 1 ಡೇ ಅಲ್ಲಿ ಬೈ ಬಂತು ಅಂತ ಅನ್ಕೊಳ್ಳೋಣ. ಸೊ ಬೈ ಬಂತು ಅಂದ್ರೆ ಆಬ್ವಿಯಸ್ಲಿ ಇದು ಬ್ರೇಕ್ ಆದಾಗ ಬೈ ಬರುತ್ತೆ, ಕರೆಕ್ಟಾ? ಇದು ಬ್ರೇಕ್ ಆದಾಗ ಬೈ ಬಂದಾಗ ದೆನ್ ಗೋ ಫಾರ್ ದಿ ಬೈ. ಅಂಡ್ ಇದು ಯಾವ್ದೇ ತರ ರೆಕಮೆಂಡೇಶನ್ ಅಲ್ಲ, ಅನಲೈಸ್ ಮಾಡೋದು ಹೇಳ್ತಾ ಇದ್ದೀನಿ. UT ಬಾಟ್ ಅಲರ್ಟ್ ಹಾಕೊಳ್ಳಿ. ಓಕೆ, ಸೊ ರೆಸಿಸ್ಟೆನ್ಸ್, ಸಪೋರ್ಟ್, ಪಾರ್ಟ್ 3 ಅಲ್ಲಿ ಎಲ್ಲಾನು ಹೇಳ್ಕೊಟ್ಟಿದ್ದೀನಿ, ಅದ್ರ ಪ್ರಕಾರ ನೋಡಿ. ಓಕೆ, ಸಿ ಪ್ರಾಪರ್ ಇದೊಂದು ಬ್ರೇಕ್ ಮಾಡಿ ಟೆಸ್ಟ್ ಮಾಡಿದೆ, ಇಲ್ಲಿ ನೋಡಿ ಬೈ ಬಂದಾಗ ಬೈ ಆಗುತ್ತೆ. ಸಿ ಬೈ ಬರ್ತಾ ಇದೆ. ಇವತ್ತು ಮುಗಿಯುವಷ್ಟರಲ್ಲಿ ದೆನ್ ಬೈಯಲ್ಲೇ ಇತ್ತು, 1 ಡೇ ಟೈಮ್ ಫ್ರೇಮ್ ಅಲ್ಲಿ ಬೈಯಲ್ಲೇ ಇತ್ತು ಅಂದ್ರೆ ಟ್ರೇಡ್ ನ ಪ್ಲಾನ್ ಮಾಡಿ. ದೆನ್ ನೆಕ್ಸ್ಟ್ ಬನ್ನಿ, ನೆಸ್ಲೆ ಇಂಡಿಯಾ. ನಾನು ಇದು ಯಾವ್ದೇ ತರ ರೆಕಮೆಂಡೇಶನ್ ಕೊಡ್ತಾ ಇಲ್ಲ, ಅನಲೈಸ್ ಮಾಡೋದು ಹೇಳ್ತಾ ಇದ್ದೀನಿ. ಓಕೆ, ನೆಸ್ಲೆ ಇಂಡಿಯಾ. ಸೊ ನೆಸ್ಲೆ ಇಂಡಿಯಾ ಇಲ್ಲಿದೆ ನೋಡಿ, 1 ಡೇ ಅಲ್ಲಿದೆ. ಸಿ ಸಿಂಪಲ್ ಇಲ್ಲಿ ನೋಡಿ, ಲಿಕ್ವಿಡಿಟಿ ಸ್ವೀಪ್ ಅವೆಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸಿ ಇಲ್ಲಿ ನೋಡಿ, ಇಲ್ಲಿದೆ. ಓಕೆನಾ? ಇದು ಬ್ರೇಕ್ಔಟ್ ಆಯ್ತು ಅನ್ಕೊಳ್ಳಿ ವಿತ್ ಒಳ್ಳೆ ವಾಲ್ಯೂಮ್. ಓಕೆ, ದೆನ್ ಗೋ ಫಾರ್ ಇಟ್ ಆರ್ ವೇಟ್ ಫಾರ್ ದ ರೀಟೆಸ್ಟ್. ಓಕೆ, ಸಿಂಪಲ್. ನೆಕ್ಸ್ಟ್ ಹೋಗಿ ಬೇಸಿಕ್ ಕಾನ್ಸೆಪ್ಟ್. ಸೊ ಸ್ಟಾಕ್ ಸೆಲೆಕ್ಟ್ ಮಾಡೋದು ಹೀಗೆ. ಓಕೆ, ಸೊ ಇಲ್ಲಿ ಯಾವ್ದೋ ಒಂದು ತಗೊಂತೀನಿ, ಜಿಂದಾಲ್ ಕೋಫೋರ್ಜ್. ಓಕೆ, ಕೋಫೋರ್ಜ್ ತಗೋತೀನಿ. ಓಕೆ, ಸಿ ಬೇಸಿಕ್ ನಾನು ಎಲ್ಲಾನು ಕೂಡ ಸ್ಟಾಕ್ ಸೆಲೆಕ್ಟ್ ಮಾಡೋದು ಹೀಗೆ, ಅನಲೈಸ್ ಮಾಡೋದಕ್ಕೆ ಪಾರ್ಟ್ 3 ಅಲ್ಲಿ ಏನ್ ಹೇಳ್ಕೊಟ್ಟಿದೀನಿ ಅದನ್ನ ಮಾಡಿ. ಸಿ ಕೋಫೋರ್ಜ್, ಸಿ ಬನ್ನಿ ಇಲ್ಲಿ, ಸಿ ಅಪ್ ಟ್ರೆಂಡ್ ಹೋಗ್ತಾ ಇದೆ, ಇಲ್ಲಿ ನೋಡಿ ಇಲ್ಲಿ. ಓಕೆ, ಸೊ ಸಿ ರೀಟೆಸ್ಟ್ ಆಗಿದೆ. ಓಕೆ, ಆಬ್ವಿಯಸ್ಲಿ ಇಲ್ಲಿ ತನಕ ಹೋಗ್ಲೇಬೇಕು. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ಆಲ್ರೆಡಿ ಬೈ ಬಂದಿದೆ, ಕರೆಕ್ಟಾ? ಇಲ್ಲ, ಬೈ ಬಂದಿದೆ. ಸೊ ದಟ್ ಯು ಕ್ಯಾನ್ ಕೀಪ್ ದಿ SL ಇಯರ್. ಸಿಂಪಲ್. ಓಕೆ, ರೆಕಮೆಂಡೇಶನ್ ಅಲ್ಲ, ಈ ತರ ಅನಲೈಸ್ ಮಾಡ್ಬೇಕು. ಪಾರ್ಟ್ 3 ನ ಚೂಸ್ ಮಾಡ್ಕೊಂಡು ದೆನ್ ಯು ಹ್ಯಾವ್ ಟು ಅಪ್ಲೈ ಇಟ್ ಎವ್ರಿಥಿಂಗ್. ಸ್ಟಾಕ್ ನ ಸೆಲೆಕ್ಟ್ ಮಾಡೋದು ಹೀಗೆ. ಓಕೆ, ಟಿಕ್ಕರ್ ಟೈಪ್ ಹೋಗ್ತೀರಾ, ಸ್ಕ್ರೀನರ್ ಕ್ಲಿಕ್ ಮಾಡ್ತೀರಾ. ನಾನು ಏನೇನ್ ಹೇಳಿದೆ, ಮಾರ್ಕೆಟ್ ಕ್ಯಾಪ್ 1000 crore ಕಿಂತ ಮೇಲ್ ಇರಬೇಕು, ಅಂಡ್ ಕ್ಲೋಸ್ ಪ್ರೈಸ್ 100 ಕಿಂತ ಮೇಲ್ ಇರಬೇಕು. ಅಂದ್ರೆ 100 rupees ಕಿಂತ ಜಾಸ್ತಿ ಇರುವಂತ ಸ್ಟಾಕ್ಸ್ ಗಳನ್ನ ತಗೋಬೇಕು. ದೆನ್ ಡೈಲಿ ವಾಲ್ಯೂಮ್ ಅಟ್ಲೀಸ್ಟ್ 1 ಲಕ್ಷ ಇರಬೇಕು. ಯಾಕಂದ್ರೆ ವಾಲ್ಯೂಮ್ ಜಾಸ್ತಿ ಇತ್ತು ಅಂದ್ರೆ ಲಿಕ್ವಿಡಿಟಿ ಜಾಸ್ತಿ ಇತ್ತು ಅಂತ. ಸೊ ದಟ್ ನೀವು ಬೈ ಮಾಡಿದ್ರೆ ಅಟ್ಲೀಸ್ಟ್ ಸೆಲ್ ಮಾಡೋರು ಯಾರು ಇರ್ತಾರೆ, ತಗೊಳ್ಳೋರು ಯಾರು ಇರ್ತಾರೆ ಅಂತ. ನೀವು ಬೈ ಮಾಡ್ಬಿಟ್ಟು ಸೆಲ್ ಮಾಡ್ತಾ ಇರ್ಬೇಕಾದ್ರೆ ತಗೊಳ್ಳೋರು ಯಾರು ಇಲ್ಲ ಅಂದ್ರೆ ದೆನ್ ಯೂಸ್ಲೆಸ್ ಆಗೋಗುತ್ತೆ. ಸೊ ಅದೊಂದು. ಆಮೇಲೆ 52 ವೀಕ್ ಹೈ ನಿಯರ್ ಮತ್ತೆ ಅವೇ ಇಷ್ಟು ಪರ್ಸೆಂಟ್ ದೂರದಲ್ಲಿ ಇರ್ಬೇಕು, ಇಷ್ಟು ಪರ್ಸೆಂಟ್ ನಿಯರ್ ಅಲ್ಲಿ ಇರ್ಬೇಕು ಅನ್ನೋದನ್ನ ಇಟ್ಟಿದೀನಿ. ಹತ್ರ ಇರೋದಂತೂ ಮುಟ್ಟೋ ಹಾಗೆ ಇಲ್ಲ. ಹಂಗ್ ಮುಟ್ಟಿದ್ರೆ
ಯಾರು ಬೈ ಮತ್ತೆ ಸೆಲ್ ಮಾಡೋರೇ ಇರೋದಿಲ್ಲ. ಸೊ ಅವಾಗ ಪ್ರಾಬ್ಲಮ್ ಆಗೋಗುತ್ತೆ. ಓಕೆ, ಸೊ ಅದಕ್ಕೇನೆ ಇವೆಲ್ಲಾನು ಕೂಡ ಕಂಡೀಷನ್ ನೀವು ಹಾಕೊಂಡು ದೆನ್ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಅಂತ ಬರುತ್ತೆ, ಸೇವ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನೇನ್ ಸ್ಟಾಕ್ಸ್ ಬರುತ್ತೆ ತಗೊಂಡು ಪಾರ್ಟ್ 3 ಅಲ್ಲಿ ಏನೇನ್ ಹೇಳ್ಕೊಟ್ಟಿದೀನಲ್ಲ ಅದ್ರ ಪ್ರಕಾರ ಅನಲೈಸ್ ಮಾಡಿ ದೆನ್ ಯು ಕ್ಯಾನ್ ಟೇಕ್ ಎ ಟ್ರೇಡ್. ಇದನ್ನ ಏನ್ ಮಾಡ್ಬೋದು ಅಂದ್ರೆ UT-BOT ಅಲರ್ಟ್ಸ್ ಅಲ್ಲಿ ನಿಮ್ಗೆ ಬೈ ಬಂದಿದ್ರೆ ಅಂಡ್ ಅದು ಲೆವೆಲ್ ಅಲ್ಲಿ ಇದ್ರೆ ಲಿಕ್ವಿಡಿಟಿ ಸ್ವೀಪ್ ಆಗಿರೋದು, ಸಪೋರ್ಟ್ ಹತ್ರ ಇದ್ದಾಗ ಬೈ ಬರೋದು, ಇವೆಲ್ಲ ಆದಾಗ ತಗೊಂಡು ಟ್ರೈ ಮಾಡಿ, ಯು ವಿಲ್ ಸಿ ದ ರಿಸಲ್ಟ್. ಬೈ ಬೈ.